ನೀವೇನಾದ್ರೂ ಲೈಫಲ್ಲಿ ಹತಾಶರಾಗ್ಬಿಟ್ಟಿದ್ದೀರಾ? ಎಲ್ಲ ಮುಗ್ದೇ ಹೋಯ್ತು ಅಂತ ಅನ್ಕೊಳ್ತಾ ಇದ್ದೀರಾ? ಜೀವನನೇ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ? ಖಂಡಿತ ಈ ವಿಡಿಯೋ ನಿಮ್ಮ ಮುಂದೆ ಬಂದಿರೋದು ಯೂನಿವರ್ಸ್‌ನ ಒಂದು ಸಿಗ್ನಲ್ ಅಂತ ತಿಳ್ಕೊಳ್ಳಿ. ನಮಗೆಲ್ಲ ಅಕ್ಬರ್ ಬೀರ್ಬಲ್‌ನ ಒಂದು ಕತೆ ಚೆನ್ನಾಗಿ ಗೊತ್ತಿದೆ. ರಾಜ ಒಮ್ಮೆ ಬೇಟೆಗೆ ಹೋಗಿದ್ದಾಗ ಆಕಸ್ಮಿಕವಾಗಿ ಅವನ ಒಂದು ಬೆರಳು ಕಟ್ಟಾಗ್ಬಿಡುತ್ತೆ. ಆಗ ಮಂತ್ರಿ ಹೇಳ್ತಾನೆ, "ರಾಜ, ಆಗೋದೆಲ್ಲ ಒಳ್ಳೇದಕ್ಕೆ." ಆದ್ರೆ ರಾಜನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ನಾನಿಲ್ಲಿ ಬೆರಳು ಕಟ್ ಮಾಡ್ಕೊಂಡು ಕೂತಿದ್ದೀನಿ, ಇವನು ಆಗೋದೆಲ್ಲ ಒಳ್ಳೇದೇ ಅಂತ ಹೇಳ್ತಿದ್ದಾನೆ. ಇವನನ್ನ ತೆಗೆದುಕೊಂಡು ಹೋಗಿ ಜೈಲಿಗೆ ಹಾಕ್ಬಿಡ್ರಿ ಅಂತ ಹೇಳ್ಬಿಟ್ಟು ಆರ್ಡರ್ ಕೊಟ್ಬಿಡ್ತಾನೆ. ಸರಿ, ಮಂತ್ರಿನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಈ ಮಂತ್ರಿಯನ್ನ ಜೈಲಿಗೆ ಕಳಿಸಲಾಗುತ್ತೆ. ಆನಂತರ ರಾಜ ಏನ್ ಮಾಡ್ತಾನೆ, ಕಾಡಲ್ಲಿ ಸುತ್ತಾಡ್ತಾ ಸುತ್ತಾಡ್ತಾ ಬರ್ತಾ ಇರುವಾಗ ಒಂದು ಕಾಡಿನ ಜನರ ಗುಂಪು ಅವನನ್ನ ಹಿಡ್ಕೊಂಡ್ಬಿಡ್ತಾರೆ. ಅವರ ಆಚರಣೆ ಒಂದು ಅಂಗವಾಗಿ ಅವನನ್ನ ಬಲಿ ಕೊಡ್ಬೇಕು ಅಂತ ಅವರು ರೆಡಿ ಮಾಡ್ಬಿಡ್ತಾರೆ. ಆಗ ಅವರಲ್ಲಿ ಒಬ್ಬ ರಾಜನ ಒಂದು ಕಾಲಿನ ಬೆರಳು ಕಟ್ಟಾಗಿರೋದನ್ನ ನೋಡಿ, ಓ, ಇವನು ಅಂಗ ಊನನಾಗ್ಬಿಟ್ಟಿದ್ದಾನೆ, ಸೊ ಬಲಿ ಕೊಡೋದಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಕೂಗ್ಕೊಳ್ತಾನೆ. ಆವಾಗ ನೋಡ್ಬಿಟ್ಟು ಎಲ್ರು ಅವನನ್ನ ಬಿಟ್ಬಿಟ್ಟು ಕಳಿಸ್ಬಿಡ್ತಾರೆ. ಆಗ ರಾಜನಿಗೆ ಮಂತ್ರಿಯ ಮಾತು ನೆನಪಾಗುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ. ಭಗವಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇಂದ ನಮ್ಮನ್ನ ಸೇವ್ ಮಾಡೋದಕ್ಕೋಸ್ಕರ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ನ ಕೊಡ್ತಾ ಬರ್ತಾನೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ದೇವರು ನಿಮಗೆ ಹೇಗೆ ಹೇಳ್ತಾ ಇದ್ದಾನೆ, ಯಾವ ರೀತಿನಲ್ಲಿ ನಿಮಗೆ ಸಿಗ್ನಲ್ ಕೊಡ್ತಾ ಇದ್ದಾನೆ, ನಿಮ್ಮನ್ನ ಅವನು ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ದೇವರ ಸಿಗ್ನಲ್ ಏನು ಅಂದ್ರೆ, ನಿಮ್ಮ ಲೈಫಿಂದ ಯಾರಾದ್ರೂ ಹೊರಟು ಹೋದ್ರೆ, ಅಂದ್ರೆ ನಿಮ್ಮ ಲೈಫಿಂದ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ರಿಲೇಟಿವ್ಸ್ ಅಲ್ಲಿ ನೀವು ತುಂಬಾ ನಂಬಿರುವಂತವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಿಂದ ದೂರ ಹೋದ್ರೆ, ನೀವೇನ್ ಮಾಡ್ತೀರಾ? ತುಂಬಾ ಬೇಜಾರ್ ಮಾಡ್ಕೊಳ್ತೀರಾ, ದುಃಖ ಪಡ್ತೀರಾ. ಅದ್ರಲ್ಲೂ ತುಂಬಾ ಕ್ಲೋಸ್ ಆಗಿದ್ದವರು ದೂರ ಹೋಗ್ಬಿಟ್ರಂತೂ ತುಂಬಾನೇ ಬೇಜಾರಾಗ್ತೀರಾ ಅಲ್ವಾ? ಆದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಅವರು ದೂರ ಆಗೋದಕ್ಕೆ ಏನೋ ಕಾರಣ ಇರುತ್ತೆ. ಅದು ನಮಗೆ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಆದ್ರೆ ಆ ಭಗವಂತನಿಗೆ ಅದು ಕಾಣಿಸಿರುತ್ತೆ. ಆ ವ್ಯಕ್ತಿ ನಿಮ್ಮ ಲೈಫಿಂದ ಯಾಕೆ ದೂರ ಮಾಡಬೇಕು ಅನ್ನೋದು ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಆ ವ್ಯಕ್ತಿಯಿಂದ ನಿಮಗೆ ನಿಮ್ಮ ಲೈಫಲ್ಲಿ ಮುಂದೆ ತೊಂದರೆ ಆಗ್ಬೋದಾಗಿತ್ತು, ಇಲ್ಲ ಏನೋ ಕೆಟ್ಟದಾಗ್ಬೋದಾಗಿತ್ತು. ಆಗ ಅವರ ಇನ್ನೊಂದು ಮುಖ ನಿಮಗೆ ಕಾಣಿಸ್ತಾ ಇತ್ತು ಅಲ್ವಾ? ಬಟ್ ಅದಕ್ಕಿಂತ ಮೊದಲೇ ನಿಮ್ಮಿಂದ ದೂರ ಆಗೋ ಹಾಗೆ ಆ ಭಗವಂತ ಮಾಡಿರ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ, ಅದರ ಹಿಂದೆ ಇರೋ ಪಾಸಿಟಿವ್ ಸಿಗ್ನಲ್ ಅನ್ನ, ಅಂದ್ರೆ ಆ ನೋವಿನ ಹಿಂದೆ ಇರೋ ಪಾಸಿಟಿವ್ ಸಿಗ್ನಲ್ ಅನ್ನ ನಾವು ನೋಡೋದೇ ಇಲ್ಲ, ದೇವರಿಗೆ ಥ್ಯಾಂಕ್ಸ್ ಹೇಳೋದಿಲ್ಲ, ಬದಲಿಗೆ ಅವನಿಗೆ ಬೈತಾ ಇರ್ತೀವಿ. ಆದ್ರೆ ನೀವೇನ್ ಮಾಡ್ಬೇಕು? ವೇಟ್ ಮಾಡ್ಬೇಕು, ಯೋಚನೆ ಮಾಡಿ, ನನ್ನ ಜೊತೆ ಏನೆಲ್ಲ ಆಯ್ತು ಅದು ನನ್ನ ಒಳ್ಳೇದಕ್ಕೇನೆ ಭಗವಂತ ಮಾಡಿರೋದು ಅಂತ ನೀವು ಅನ್ಕೋಬೇಕು. ದೇವರು ನಿಮಗೆ ಆದಷ್ಟು ಬ್ಲೆಸ್ಸಿಂಗ್ಸ್ ಅನ್ನ ಕೊಟ್ಟಿದ್ದಾನೆ, ಅದನ್ನ ಲೆಕ್ಕ ಮಾಡಿ. ಸೊ ಹೀಗಾದ್ರೆ ಭಗವಂತನ ಕೃಪೆ ಇನ್ನೂ ಜಾಸ್ತಿ ಆಗುತ್ತೆ. ಅಂಡ್ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ನಿಮಗೆ ಅವನು ಕೊಡ್ತಾ ಹೋಗ್ತಾನೆ. ಅಂಡ್ ಎರಡನೇದಾಗಿ, ನಿಮ್ಮ ಗಟ್ ಫೀಲಿಂಗ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ಭಗವಂತ ನಿಮಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಫೋನ್ ಮಾಡಲ್ಲ, ಮೆಸೇಜ್ ಮಾಡೋದಿಲ್ಲ ಅಲ್ವಾ? ಟೆಲಿಗ್ರಾಮ್ ಕೂಡ ಮಾಡಲ್ಲ. ಆದ್ರೆ ಅವನು ಯಾವ ರೀತಿನಲ್ಲಿ ನಿಮಗೆ ಮೆಸೇಜ್ ಕೊಡ್ತಾನೆ, ಅದು ನಿಮ್ಮೊಳಗಿಂದನೇ ಬರುವಂತದ್ದು. ಯಾಕಂದ್ರೆ ಭಗವಂತ ನಮ್ಮೊಳಗೆ ನೆಲೆಸಿದ್ದಾನೆ. ಅದಕ್ಕೆ ತಾನೇ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದು. ಅದಕ್ಕೆ ನಾವು ಮೆಡಿಟೇಷನ್ ಮಾಡ್ತೀವಿ. ನಮ್ಮೊಳಗೆ ಅಂದ್ರೆ ನಮ್ಮ ಉಸಿರಿನ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ. ಸೊ ಗಟ್ ಫೀಲಿಂಗ್ ಅಂದ್ರೆ ನಮ್ಮೊಳಗಡೆ ಭಗವಂತ ಏನಿದ್ದಾನೆ ನಮಗೆ ಕೊಡ್ತಾ ಇರುವಂತಹ ಮೆಸೇಜ್ ಅದು. ಅದೇ ದೇವರು ನಮಗೆ ಕೊಡ್ತಾ ಅಂತ ಸಿಗ್ನಲ್ಲು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಮ್ಗೆಲ್ಲ ಅನುಭವ ಆಗಿರುತ್ತೆ. ಏನಾದ್ರೂ ಒಂದು ದೊಡ್ಡದಾಗಿ ಕೆಟ್ಟದಾಗಿ ಆಗೋ ಬದಲಿಗೆ ಚಿಕ್ಕದಾಗಿ ಏನಾದ್ರೂ ಒಂದು ಅನಾಹುತ ಆಗಿರುತ್ತೆ. ಆಗ ನಾವೇನ್ ಅನ್ಕೊಳ್ತೀವಿ, ಏನೋ ದೊಡ್ಡದಾಗಿ ಆಗ್ಬೇಕಿತ್ತು, ಇಷ್ಟರಲ್ಲೇ ಮುಗಿದೋಯ್ತು ಅಂತ. ಅದೇ ಸಿಗ್ನಲ್ಲು. ಹಾಗೇನೆ ನಾವ್ ಏನಾದ್ರು ದೊಡ್ಡದಾಗಿ ಸಾಧಿಸ್ಬೇಕು ಅಂತ ಹೊರಟಾಗ ನಮಗೆ ತುಂಬಾ ಧೈರ್ಯ ಬಂದಿರುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಅಥವಾ ಏನಾದ್ರೂ ಕೆಟ್ಟದಾಗೋಕೆ ಮೊದಲು ಒಂಥರ ಅನ್ಈಸಿನೆಸ್ ಅನ್ಸಿರುತ್ತೆ. ಇವೆಲ್ಲ ಒಂದು ಗಟ್ ಫೀಲಿಂಗು. ಹಾಗಾಗಿ ನಿಮ್ಮ ಗಟ್ ಫೀಲಿಂಗು ಏನ್ ಹೇಳ್ತಾ ಇದೆ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ಯೋಚನೆ ಮಾಡಿ ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅಂತ. ನೆಗ್ಲೆಕ್ಟ್ ಅಂತೂ ಮಾಡೋದಕ್ಕೆ ಹೋಗ್ಬೇಡಿ. ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ, ದೇವರು ಕೊಡ್ತಾ ಇರೋ ಸಿಗ್ನಲ್ ಅನ್ನ ನೀವು ನಿರ್ಲಕ್ಷ್ಯ ಮಾಡಿದ ತರ ಆಗುತ್ತೆ. ಹಾಗಾಗಿ ನಿಮ್ಮ ಗಟ್ ಫೀಲಿಂಗ್ ಏನ್ ಹೇಳ್ತಾ ಇದೆ ಅದನ್ನ ಕೇಳಿ. ಅಂಡ್ ಮೂರನೇ ಸಿಗ್ನಲ್ ದೇವ್ರು ಏನ್ ನಮಗೆ ಕೊಡ್ತಾನೆ ಅಂದ್ರೆ, ಒಂದೇ ತರಹದ ಪರಿಸ್ಥಿತಿಗಳು ಮತ್ತೆ 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 ಎದುರಾಗೋದು, ಮತ್ತೆ ಮತ್ತೆ ಅದೇ ತರಹದ ಇಶ್ಯೂಸ್ ಬರ್ತಾ ಇದ್ರೆ, ಅಂದ್ರೆ ಮತ್ತೆ ಮತ್ತೆ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನೀವು ಸಿಕ್ಕಾಕೊಳ್ತಾ ಇದ್ರೆ, ಏನೋ ಮಾಡೋದಕ್ಕೂ ಹೋಗಿ ಫೇಲ್ ಆಗ್ತಾ ಇರೋದು, ಇದರ ಅರ್ಥ ದೇವರು ನಿಮಗೆ ಏನೋ ಹೇಳ್ತಾ ಇದ್ದಾನೆ, ಏನೋ ಸಿಗ್ನಲ್ ಕೊಡ್ತಾ ಇದ್ದಾನೆ. ಬಟ್ ನೀವ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಫೇಲ್ ಆಗ್ತಾ ಇದ್ದೀರಾ. ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ತಾ ಇಲ್ಲ, ಅಥವಾ ದೇವರ ಬಗ್ಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಇಂತಹ ಟೈಮಲ್ಲಿ ಜಾಸ್ತಿ ಸ್ಪಿರಿಚುವಲ್ ಆಗ್ಬೇಕು, ಮೆಡಿಟೇಷನ್ ಜಾಸ್ತಿ ಮಾಡ್ಬೇಕು, ದೇವರನ್ನ ಜಾಸ್ತಿ ಪ್ರಾರ್ಥನೆ ಮಾಡ್ಬೇಕು. ಅವನ ಹತ್ರನೇ ಸೊಲ್ಯೂಷನ್ ಅನ್ನ ನೀವು ಕೇಳಬೇಕು. ನಿಮ್ಮ ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ದೇವರಿಗೆ ಪೂರ್ತಿ ಸಮರ್ಪಣಾ ಭಾವದಿಂದ ನೀವು ಪ್ರಾರ್ಥನೆ ಮಾಡಿ ಅವನಿಗೆ ಸರೆಂಡರ್ ಆಗ್ಬಿಡಿ.
ಅಂಡ್ ನಾಲ್ಕನೇದು, ಇಮ್ಮಿಡಿಯೇಟ್ ಆಗಿ ಹಲವಾರು ಸಂಕಷ್ಟಗಳು ಬರೋದು. ಒಂದೇ ಸಾರಿ ಎಲ್ಲಾ ಪ್ರಾಬ್ಲಮ್ಸ್ ಬಂದ್ಬಿಡುತ್ತೆ. ನಮ್ಗೆ ಎಷ್ಟೋ ಸಾರಿ ಅನ್ಸುತ್ತೆ ಎಲ್ಲ ಒಟ್ಟಿಗೆ ಒಕ್ಕರ್ಸ್ಕೊಳ್ತಿದ್ಯಲ್ಲ ಅಂತ ಅಲ್ವಾ, ಅನ್ಕೊಂಡಿರ್ತೀವಲ್ವಾ? ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ಸ್ಟಕ್ ಆಗ್ಬಿಡ್ತೀವಿ, ಗ್ರೋತ್ ನಿಂತು ಹೋಗ್ಬಿಡುತ್ತೆ. ಇದೊಂದು ದೇವರ ಸಿಗ್ನಲ್ ಅಂತ ನೀವು ಅನ್ಕೋಬೇಕು. ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಪೇರೆಂಟ್ಸ್ನ ನೀವು ಗೌರವಿಸ್ತಾ ಇಲ್ಲ, ನಿಮ್ಮನ್ನ ನೀವು ನಂಬ್ತಾ ಇಲ್ಲ, ಅಥವಾ ದೇವರ ಮೇಲೆ ನಂಬಿಕೆಯನ್ನ ಕಳ್ಕೊಂಡಿದ್ದೀರಾ. ಯಾವುದಾದ್ರೂ ಆಗಿರ್ಬೋದು ಇದರಲ್ಲಿ. ಅದರಿಂದನೇ ಒಂದೇ ಸಾರಿ ಅಷ್ಟೆಲ್ಲ ಪ್ರಾಬ್ಲಮ್ಸ್ಗಳು, ಸಂಕಷ್ಟಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿ, ಹೆದರ್ಕೊಳಕ್ ಹೋಗ್ಬೇಡಿ, ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳಿ, ವೇಟ್ ಮಾಡಿ. ಯಾರಿಗಾದ್ರೂ ನೋಯಿಸಿದ್ರೆ ಸಾರಿ ಕೇಳಿ, ಯಾಕಂದ್ರೆ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಯಾವಾಗ ದೇವರಿಗೆ, ಯೂನಿವರ್ಸ್ಗೆ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಂಡು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತೀರಾ, ಆಗ ಅವನೇ ಒಂದೊಂದಾಗಿ ನಿಮಗೆ ಪ್ರಾಬ್ಲಮ್ಸ್ ಅನ್ನ ನಿವಾರಿಸ್ತಾ ಹೋಗ್ತಾನೆ. ಇಲ್ಲ ನಾನು ಇದೇ ಪ್ಯಾಟರ್ನ್ ಅಲ್ಲಿ ಎಲ್ರನ್ನೂ ಅಗೌರವ ಮಾಡ್ಕೊಳ್ತಾ, ಎಲ್ರಿಗೂ ನಿಂದಿಸ್ತಾ, ಕೆಟ್ಟದಾಗಿ ನಾನು ಭಾಷೆಗಳನ್ನ ಯೂಸ್ ಮಾಡ್ತಾ, ಇದೇ ತರ ನಾನು ನೆಗೆಟಿವಿಟಿನ ಇಟ್ಕೊಂಡು ಓಡಾಡ್ತೀನಿ ಅಂದ್ರೆ ಮತ್ತೆ ಮತ್ತೆ ಸಂಕಷ್ಟಗಳು ಬರ್ತಾನೆ ಇರುತ್ತೆ. ಹಾಗಾಗಿ ಚೇಂಜ್ ಮಾಡ್ಕೊಳ್ಳಿ. ಐದನೇದು, ಆಕಸ್ಮಿಕವಾಗಿ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳೋ ಮನಸ್ಸಾಗೋದು. ನಿಮಗೇನೆ ಸ್ಟ್ರಾಂಗ್ ಆಗಿ ಅನ್ಸೋಕೆ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಓಲ್ಡ್ ವರ್ಷನ್ ಏನಿದೆ, ಆ ಓಲ್ಡ್ ಪ್ಯಾಟರ್ನ್ ಏನಿದೆ, ಆ ನೆಗೆಟಿವ್ ಮೈಂಡ್ ಸೆಟ್ ಏನಿದೆ, ಅದನ್ನ ನಾನು ಚೇಂಜ್ ಮಾಡ್ಕೋಬೇಕು, ಹೊಸ ಮನುಷ್ಯ ನಾನು ಆಗ್ಬೇಕು ಅಂತ ನಿಮ್ಗೆ ಅನ್ಸೋದು. ಕೆಟ್ಟ ಅಭ್ಯಾಸವನ್ನ ಬಿಡಬೇಕು ಅಂತ ಅನ್ಸೋದು, ಒಳ್ಳೆ ಅಭ್ಯಾಸಗಳನ್ನ ಅಳವಡಿಸ್ಕೋಬೇಕು ಅನ್ಸೋದು, ಇದೆಲ್ಲ ಒಂದು ಮ್ಯಾಜಿಕ್ ಅಲ್ಲ, ಇದು ದೇವರ ಒಂದು ಸಿಗ್ನಲ್. ಅವನೇ ನಿಮಗೆ ಈ ರೀತಿ ಆಗುವಂತಹ ಪ್ರೇರಣೆಯನ್ನ ಕೊಡ್ತಾ ಇರ್ತಾನೆ. ಹೀಗಾಗಿ ಯಾವ ಕೆಲಸವನ್ನ ಮುಂದೂಡ್ತಾ ಬಂದಿದೀವಿ ಅದನ್ನ ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕು. ಅದು ರಿಲೇಶನ್ಶಿಪ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಜಾಬ್, ಸ್ಟಡೀಸು, ಎಲ್ಲವನ್ನ ರೈಟ್ ವೇನಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀರಾ. ಸೊ ನಿಮಗೇನಾದ್ರೂ ಈ ರೀತಿ ಅನಿಸ್ತಾ ಇದ್ರೆ ಯೋಚನೆ ಮಾಡದೆ, ಸೆಕೆಂಡ್ ಥಾಟ್ ಇಟ್ಕೊಳ್ದೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಂಬಿಡಿ. ಏನ್ ಸಾಧಿಸ್ಬೇಕು ಅಂತ ಇದ್ದೀರಾ ಅದರ ಕಡೆ ಇವತ್ತೇ ಕೆಲಸ ಮಾಡಿ. ಅನ್ಕೊಳ್ಳಿ, ಭಗವಂತ ಆಶೀರ್ವಾದ ಮಾಡ್ತಾ ಇದ್ದಾನೆ, ನನ್ನ ತಲೆ ಮೇಲೆ ಅವನು ಕೈ ಇಟ್ಟು ನನಗೆ ಸದಾ ಕಾಪಾಡ್ತಾನೆ ಅಂತ. ಈ ಎಲ್ಲಾ ಸಿಗ್ನಲ್ಸ್ ನಿಮ್ಮ ಜೀವನದಲ್ಲಿ ಕಾಣಿಸ್ತಾ ಇದ್ರೆ, ಅಥವಾ ಯಾವ್ದಾದ್ರೂ ಒಂದು ಸಿಗ್ನಲ್ ನಿಮ್ಮ ಜೀವನದಲ್ಲಿ ಕಾಣಿಸ್ತಾ ಇದ್ರೆ, ಇಮ್ಮಿಡಿಯೇಟ್ ಆಗಿ ಪ್ರಾಪರ್ ಆಕ್ಷನ್ ಅನ್ನ ತಗೊಳ್ಳಿ. ಆ ಭಗವಂತನ ಮೇಲೆ ನಂಬಿಕೆ ಇಡಿ, ಆ ಯೂನಿವರ್ಸ್ ಮೇಲೆ ನಂಬಿಕೆ ಇಡಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರೋದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಬುದ್ಧಿಮತ್ತೆಯ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸವನ್ನ ಶುರು ಮಾಡ್ಕೊಳ್ಳಿ. ನಂಬಿ ಒಂದಲ್ಲ ಒಂದು ದಿನ ನಿಮ್ಮ ಬಗ್ಗೆ ನಿಮಗೇನೆ ಗೌರವ ಜಾಸ್ತಿ ಆಗುತ್ತೆ. ನೀವು ಹಿಂದೆ ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಶುರು ಮಾಡ್ತೀರಲ್ಲ, ಆಗ ನಿಮ್ಮ ಬಗ್ಗೆ ನಿಮಗೇನೆ ಗೌರವ ಜಾಸ್ತಿ ಆಗುತ್ತೆ. ಹಾಗಾಗಿ ನನಗೆ ಕಮೆಂಟ್ ಮಾಡಿ, ದೇವರಿದ್ದಾನೆ ನನಗೆ ದಾರಿ ತೋರಿಸ್ತಾನೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.